ಉದ್ಘಾಟನೆಗೆ ಆಹ್ವಾನ ಮಾಡಿದ್ದಾರೆ. ಪ್ರತಾಪ್ ಸಿಂಹ ಕೇಳ್ತಾರೆ, ಚಾಮುಂಡಿ ಮೇಲೆ ಅವ್ರಿಗೆ ನಂಬಿಕೆ ಇದೆಯಾ ಅಂತನ್ನುವಂಥ ಪ್ರಶ್ನೆ ಕೊಡ್ಬಾರ್ದು, ಅದಕ್ಕೆ ತಕರಾರು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ತಮ್ಮ ಅಭಿಪ್ರಾಯ? ನಾನು ಈ ವಿಷಯದಲ್ಲಿ ಏನು ಹೇಳಲಿಕ್ಕೆ ಬಯಸೋದಿಲ್ಲ. ದೇವನೊಬ್ಬ ನಾಮ ಹಲವು ಅನ್ನೋದು ಭಾರತೀಯ ದರ್ಶನಗಳು ಜಗತ್ತಿಗೆ ಕೊಟ್ಟಿದ್ದು. ಇನ್ಕ್ಲೂಸಿವ್ನೆಸ್ ನಮ್ಮದು. ದೇವನೊಬ್ಬ ನಾಮ ಹಲವು, ದೇವರೊಬ್ಬನೇ, ನಾಮ ಹಲವು. ನಮ್ಮಲ್ಲಿ ಒಂದು ಶ್ಲೋಕದಲ್ಲಿ ಒಂದು ಸ್ಪಷ್ಟವಾಗಿ ಹೇಳ್ತಾರೆ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಃ ಸರ್ವದೇವೋ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಅಂದರೆ ಆಕಾಶದಿಂದ ಬೀಳ್ತಕ್ಕಂಥ ಮಳೆಹನಿ ತೊರೆಯಾಗಿ, ಹೊಳೆಯಾಗಿ, ನದಿಯಾಗಿ ಸಾಗರವನ್ನೇ ಸೇರುವಂತೆ ಯಾರು ಯಾವ ರೂಪದಲ್ಲಿ ಹೇಗೆ ಎಲ್ಲಿ ಭಗವಂತನನ್ನು ಆರಾಧಿಸಿದ್ರು ಅಂತಿಮವಾಗಿ ದೇವರೊಬ್ಬನೇ. ಅವನನ್ನು ಈಶ್ವರ ಅಂತ ಕರೀರಿ, ಕೇಶವ ಅಂತ ಕರೀರಿ, ಯಾವ ಹೆಸರಲ್ಲಿ ಕರೆದ್ರೂ ಕೂಡ ಅವನೊಬ್ಬನೇ ಅನ್ನೋದು ಭಾರತೀಯ ದರ್ಶನಗಳು ಕೊಟ್ಟಿದ್ದು. ಮತ್ತು ನಾನು ಒಂದು ಹೇಳ್ತೀನಿ, ಇದನ್ನು ಹೇಳಿದ ಕೇವಲ ಭಾರತೀಯ ದರ್ಶನಗಳು. ಇಸ್ಲಾಂ ಇದನ್ನು ಹೇಳುತ್ತಾ? ಹೇಳಲ್ಲ. ಇಸ್ಲಾಂ ಹೇಳುತ್ತೆ ಅಲ್ಲಾ ಮಾತ್ರ ದೇವರು, ಅಲ್ಲಾಹನನ್ನು ನಂಬೋದವರು ಕಾಫಿರರು ಅಂತ ಹೇಳುತ್ತೆ. ಹೋಗಲಿ, ಕೋ ಎಕ್ಸಿಸ್ಟೆನ್ಸ್ ಇದೆಯಾ ಅಲ್ಲಿಗೆ? ಕಾಫಿರರು ನೋ, ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ. ಕ್ರಿಶ್ಚಿಯಾನಿಟಿ ಒಪ್ಕೊಳ್ಳುತ್ತಾ? ಇದನ್ನು ಒಪ್ಕೊಳ್ಳಲ್ಲ. ಜೀಸಸ್ ಮಾತ್ರ ಗಾಡ್ ಅಂತ ಹೇಳುತ್ತೆ. ಆದರೆ ಭಾರತೀಯ ದರ್ಶನಗಳು ಅವನು ಸರ್ವಾಂತರ್ಯಾಮಿ, ಅವನು ಸರ್ವಶಕ್ತ, ಅವನು ಸರ್ವಜ್ಞ ಅಂತ ಹೇಳುತ್ತೆ. ಅವನು ಇಲ್ಲದೇ ಇರೋ ಜಾಗ ಎಲ್ಲೂ ಇಲ್ಲ ಅಂತ ಹೇಳುತ್ತೆ. ಎಲ್ಲ ಕಡೆಯಲ್ಲೂ ಇದ್ದಾನೆ, ನಿಮ್ಮೊಳಗೆ, ನನ್ನೊಳಗೆ, ಜಡದಲ್ಲಿ, ಚೇತನದಲ್ಲಿ, ಗಂಗೆಯಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿ, ಎಲ್ಲದರಲ್ಲೂ ಇದ್ದಾನೆ ಅಂತ ಹೇಳುತ್ತೆ. ಇದು ಇನ್ಕ್ಲೂಸಿವ್ನೆಸ್ಸು. ಹಾಗಾಗಿ ನಾನು ಇನ್ಕ್ಲೂಸಿವ್ನೆಸ್ನಷ್ಟೇ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಂಬಿಕೆ, ಚಾಮುಂಡಿ ಮೇಲೆ ಭಕ್ತಿ ನಂಬಿಕೆ ಇದ್ದರೆ ಅವ್ರು ಬಂದಲ್ಲಿ ಉದ್ಘಾಟಿಸ್ತಾರೆ. ಇಲ್ಲದೆ ಇರೋವರಿಗೆ ನಾನು ನಂಬಲ್ಲ, ಇದನ್ನು ನಾನು ಬರಲ್ಲ ಅಂತ ಹೇಳ್ತಾರೆ ಅಷ್ಟೇ. ಅದು ಅವರಿಗೆ ಬಿಡ್ತೀನಿ. ರಾಜ್ಯ ಸರ್ಕಾರ